ಡಿಸೆಂಬರ್ 29, 2025 ಬೆಂಗಳೂರಿನ ರಾಜಾಜಿನಗರದ ಭಾಷ್ಯಂ ಸರ್ಕಲ್ನಲ್ಲಿರುವ ನ್ಯಾಷನಲ್ ಡೆವಲಪ್ಮೆಂಟ್ ಚೇಂಬರ್ ಇಂದು ಕನ್ನಡ ಚಿತ್ರರಂಗಕ್ಕೆ ಹೊಸ ಭರವಸೆಯ ಹೆಜ್ಜೆ, ಸಸ್ಪೆನ್ಸ್, ಹಾರರ್ ಮತ್ತು ಪ್ರೀತಿಯ ಸಂಗಮವಾಗಿರುವ ಹೊಸ ಕನ್ನಡ ಸಿನಿಮಾ ದಿ ಐಸ್ ಚಿತ್ರದ ಪೋಸ್ಟರ್ ಮತ್ತು ಟೀಸರ್ ಬಿಡುಗಡೆ ಹಾಗೂ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ವಿನಾಯಕಯ್ಯ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರ ಶ್ರೀಯುತ ಸುಬ್ಬು ಭಾರದ್ವಾಜ್ ಅವರ ಮೊದಲ ನಿರ್ದೇಶನದ ಚಿತ್ರವಾಗಿದ್ದು, ಅವರ ಕತೆ, ನಿರ್ದೇಶನದಲ್ಲಿ ದಿ ಐಸ್ ವಿಭಿನ್ನ ಅನುಭವ ನೀಡಲು ಸಜ್ಜಾಗಿದೆ. ಈ ಚಿತ್ರದ ವಿಶೇಷತೆ ಏನೆಂದರೆ, ಇಲ್ಲಿ ದಿ ಐಸ್ ಕೇವಲ ಶೀರ್ಷಿಕೆಯಲ್ಲ. ಈ ಚಿತ್ರದಲ್ಲಿ ನಾಯಕನೇ ಐಸ್ ನಾಯಕ ಮೂರನರೆಡ್ಡಿ ವೆಂಕಟೇಶ್ವರಲು ಮದ್ಯಪಾನ ಮಾಡುವಾಗ ಗ್ಲಾಸ್ಗೆ ಐಸ್ ಹಾಕುವ ಒಂದು ಸಾಮಾನ್ಯ ಅಭ್ಯಾಸ. ಆದರೆ ಅದೇ ಐಸ್ ಕಥೆಯಲ್ಲಿ ತಿರುವು ಪಡೆದು ಭಯ, ರಹಸ್ಯ ಮತ್ತು ಅಚ್ಚರಿಗಳಿಗೆ ಕಾರಣವಾಗುತ್ತದೆ. ವಿಶೇಷವಾಗಿ ಈ ಸಿನಿಮಾ ವಯಸ್ಕರಿಗೂ ಮಕ್ಕಳಿಗೂ ಒಟ್ಟಿಗೆ ಕುಳಿತು ನೋಡುವಂತ ಚಿತ್ರ ಎಂದು ಚಿತ್ರತಂಡ ಆತ್ಮವಿಶ್ವಾಸದಿಂದ ಹೇಳುತ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರು, ನಾಯಕ ನಟರು ಮತ್ತು ನಾಯಕಿ ಚಿತ್ರದ ಹಿಂದಿರುವ ಶ್ರಮ, ಕನಸು ಮತ್ತು ಅನುಭವಗಳನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು. ವಿನಾಯಕಯ್ಯ ಎಂಟರ್ಟೈನ್ಮೆಂಟ್ಸ್ ಈ ಕಾರ್ಯಕ್ರಮವನ್ನು ಆಯೋಜಿಸಿತು. ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳ ಅಗತ್ಯವಿರುವ ಈ ಸಮಯದಲ್ಲಿ ಹೊಸ ಕಲಾವಿದರು, ನಿರ್ದೇಶಕರು ಮತ್ತು ತಂತ್ರಜ್ಞರಿಗೆ ದಿ ಐಸ್ ಒಂದು ಹೊಸ ವೇದಿಕೆಯಾಗಿದೆ. ಜನವರಿ 1, 2026ರಿಂದ ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಲ್ಲಿ ದಿ ಐಸ್ ಬಿಡುಗಡೆ. ಎಲ್ಲಾ ಕರ್ನಾಟಕದ ಜನತೆಗೂ, ಕನ್ನಡ ಸಿನಿಮಾ ಪ್ರೇಮಿಗಳಿಗೂ ನಮ್ಮ ಮನವಿ. ಈ ಹೊಸ ಪ್ರಯತ್ನವನ್ನು ಪ್ರೋತ್ಸಾಹಿಸಿ. ಕನ್ನಡ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಮತ್ತು ತಂತ್ರಜ್ಞರು ಮುಂದೆ ಇನ್ನಷ್ಟು ಬೆಳೆಯಲು ನಿಮ್ಮ ಬೆಂಬಲ ನೀಡಿ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಕನ್ನಡ ಚಿತ್ರರಂಗದ ಹೊಸ ಕನಸು. ದಿ ಐಸ್ ನೋಡಿ, ಅನುಭವಿಸಿ, ಪ್ರೋತ್ಸಾಹಿಸಿ. ಸರ್ ನಮಸ್ಕಾರ ಎಲ್ಲರಿಗೂ. ನಾನು ಹೇಳೋದು ಏನು ಅಂತಂದರೆ, ಈ ಪಿಕ್ಚರು ದ ಐಸ್ ಅಂತ ಪಿಕ್ಚರ್ ಮಾಡಿಬಿಟ್ಟು ನಾನು ಕೂತಿದ್ದೀನಿ. ಇವಾಗ ಏನು ಹೇಳೋದು ಅಂದರೆ, ಈ ಪಿಕ್ಚರ್ ಎಲ್ಲರೂ ನೋಡೋಕ್ಕೋಸ್ಕರ ಮಾಡಿರೋದು. ಇದು ಫ್ಯಾಮಿಲಿ ಎಂಟರ್ಟೈನರು. ಹಾರರ್ ಪಿಕ್ಚರ್ ನಿಜ, ಆದರೆ ಹಾರರ್ ಪಿಕ್ಚರ್ ಆದರೂ ಇದರಲ್ಲಿ ನಮ್ಮ ವೆಂಕಟರೆಡ್ಡಿ ಅವ್ರು ಹೇಳ್ದಂಗೆ ಸೆಂಟಿಮೆಂಟ್ ಇದೆ, ಸಾಂಗ್ ಇದೆ, ಫೈಟ್ ಇದೆ. ಸೊ ಆದ್ದರಿಂದ ಇದು ಎಲ್ಲರೂ ನೋಡುವಂಥ ಪಿಕ್ಚರೇ. ನೋ ವಲ್ಗರ್ ಸೀನ್ಸ್ ಡೆಫಿನೆಟ್ಲಿ. ಸೊ ಅದರಿಂದ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರು. ಸೊ ಇದನ್ನು ನಾವು 1ನೇ ತಾರೀಕಿಗೆ ಯಾತಕ್ಕೆ ರಿಲೀಸ್ ಮಾಡ್ತಿದ್ದೀವಿ ಅಂತಂದರೆ, ಖಂಡಿತವಾಗ್ಲೂ ಎಲ್ಲರೂ ಪಿಕ್ಚರ್ನ ಯಾವ ಪಿಕ್ಚರೇ ಆದರೂ ಧೈರ್ಯವಾಗಿ ನೋಡಿ ಅಂತ. ಇದರಿಂದ ಎಲ್ಲರಿಗೂ ಧೈರ್ಯ ಬರಲೇಬೇಕು, ಪಿಕ್ಚರ್ ನೋಡಲೇಬೇಕು, ಚೆನ್ನಾಗಿರುತ್ತೆ ಅಂತ ನಮಗೂ ಒಂದು ಆಸೆ. ಸೊ ಆ ಆಸೆ ನಾನೊಬ್ಬ ಇಟ್ಕೊಂಡ್ರೆ ಸಾಲದು, ನೀವೆಲ್ಲ ಹೇಳಬೇಕು. ಸೊ ಈ ಪಿಕ್ಚರ್ ನೋಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ಮುಂದಕ್ಕೆ ಏನು ಹೇಳೋದು ಅಂತಂದರೆ, ನಾನು ಈ ಪಿಕ್ಚರ್ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಸೊ ಅದರಿಂದ ಸಕ್ಸಸ್ ಆಗಬೇಕು ಅನ್ನೋ ಆಸೆ. ಇದು ಬರೀ ಅದೇ ಹೇಳ್ದಂಗೆ ಹಾರರೇ ಅಲ್ಲ, ನಮ್ಮ ವೆಂಕಟರೆಡ್ಡಿ ಅವ್ರು ಹೇಳ್ದಂಗೆ ಸೆಂಟಿಮೆಂಟ್ ಜೊತೆಗೆ ಹಾರರು ಇಟ್ಟು ಇದನ್ನ ಸೆಂಟಿಮೆಂಟ್ ಇಟ್ಟರೆ ಜನ ಏನು ಹೇಳ್ತಾರೆ ನಮ್ಮ ರೆಡ್ಡಿಯವರು ಅಂತಂದರೆ, ಜನ ಅಳ್ತಾ ಹೋಗ್ಬೇಕು ಅಂತ. ಯಾತಕ್ಕೋ ಗೊತ್ತಿಲ್ಲ, ಅವ್ರ ಇಷ್ಟ ಅದು. ನನಗೆ ಜನ ನಗ್ತಾ ಹೋಗ್ಬೇಕು ಅನ್ನೋ ಆಸೆ, ಅವ್ರಿಗೆ ಅಳ್ತಾ ಹೋಗ್ಬೇಕು ಅನ್ನೋ ಆಸೆ. ಸೊ ಇದನ್ನ ಎರಡೂ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಅಳ್ತಾನೂ ಇರಬೇಕು, ನಗ್ತಾನೂ ಇರಬೇಕು, ಮಕ್ಕಳು ಖುಷಿ ಪಡಬೇಕು, ಚಪ್ಪಾಳೆ ನೋಡಿಬೇಕು ಅನ್ನೋ ರೀತಿ ಪಿಕ್ಚರ್ ನೋಡಿದ್ದೀವಿ. ನಾನೇ ಈ ಪಿಕ್ಚರ್ಗೆ ಡೈರೆಕ್ಟ್ ಮಾಡಿದ್ದೀನಿ. ನನ್ನ ಹೆಸರು ಸುಬ್ಬು ಭಾರದ್ವಾಜ್ ಅಂತ. ಕ್ಯಾಮ್ರಾಮೇನು ನಾನೇ, ಸ್ಟೋರಿನೂ ನಾನೇ. ಸೊ ಇದನ್ನು ಈ ಥರ ಇಟ್ಕೊಂಡು ಈ ಪಿಕ್ಚರ್ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಪಿಕ್ಚರ್. ಇದು ನನ್ನ ಮೊದಲನೇ ಪಿಕ್ಚರ್. ಮೊದಲು ನಾನು ಬರೀ ಶಾರ್ಟ್ ಫಿಲ್ಮ್ಗಳು ಮಾಡ್ತಾ ಇದ್ದೆ. ನಮ್ಮ ವೆಂಕಟರೆಡ್ಡಿ ಅವರು ಪ್ರೊಡ್ಯೂಸರ್ ಸಿಕ್ಕೋದೇ ಕಷ್ಟ. ಹೇಗೋ ನನ್ನ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ಅದನ್ನು ಉಪಯೋಗಿಸ್ಕೊಂಡೆ. ನಾನು ಅವ್ರನ್ನ ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಶುಭ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೂರವರೆಡ್ಡಿ ವೆಂಕಟೇಶ್ವರ್ಲು ಅಂತ. ನಾನೊಂದು ಬಿಲ್ಡರ್ ಆ್ಯಕ್ಚುಲಿ. ಸೊ ಸಿನಿಮಾ ಮಾಡಬೇಕಂತ ಏನೋ ಚಿನ್ನ ವಯಸ್ಸಲ್ಲಿ ಒಂದು ಆಸೆನ ಇಟ್ಕೊಂಡು ನಾನು ಬಿಲ್ಡರ ಒಂದು ಸೆಟಲ್ ಆದಮೇಲೆ ಇವಾಗೋದು ಸಿನಿಮಾ ಮಾಡಬೇಕಂತ ಇದು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಅಭ್ಯಾಸ ಆಗೋದಕ್ಕೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿಕೊಂಡು ಬಂದು ಇವಾಗ ಐಸ್ ಅಂತ ಈ ಫೀಚರ್ ಫಿಲ್ಮ್ ಮಾಡಿದ್ದೀನಿ. ಇದನ್ನು ಒಂದು ಒಳ್ಳ ಸೆಂಟಿಮೆಂಟಲ್ ಮೂವಿ ಇದೆ. ದೆವ್ವ ಮೂವಿ ಇದ್ರೇನು. ಸೊ ಅದಕ್ಕೆ ಜೊತೆ ಆದಷ್ಟು ಸೆಂಟಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ಸೊ 100% ಯು ಪೀಪಲ್ ವಿಲ್ ಲೈಕ್ ದಿಸ್ ಮೂವಿ. ಯಾಕಂದರೆ ಇದು ಲವ್ ಸ್ಟೋರಿ, ಸೆಂಟಿಮೆಂಟು, ಹಾರರು, ಸಸ್ಪೆನ್ಸ್, ಥ್ರಿಲ್ಲರು ಎಲ್ಲ ಸಿನಿಮಾ ನೋಡೋವರೆಗೆ ಏನೇನು ಬೇಕೋ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಐ ಥಿಂಕ್ 100% ದಿಸ್ ಫಿಲ್ಮ್ ವಿಲ್ ಮೇಕ್ ಯು ವೆರಿ ಹ್ಯಾಪಿ. ಫ್ಯಾಮಿಲಿ ಸಮೇತ ಎಲ್ಲರೂ ನೋಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಸಾಂಗ್ಸು ಇದೆ, ಫೈಟ್ಸ್ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಸೆಂಟಿಮೆಂಟಲ್ ಮೂವಿ. ಸೊ ನಿಮಗೆ ಕಾಮಿಡಿನೂ ಸಿಗ್ತದೆ.
ಏನು ಬೇಕೋ ಒಂದು ಜೋನರ್ನಲ್ಲಿ ಯಾರ್ಯಾರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. 100% ದಿಸ್ ಮೂವಿ ವಿಲ್ ಮೇಕ್ ಯು ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಸರ್ ಈಗ ಎಕ್ಸ್ಪೀರಿಯನ್ಸ್ ಈ ಮೂವಿ ಮಾಡುವಾಗ ನಾನು ಎಷ್ಟೋ ಆದಷ್ಟು ಕ್ಲಾಸಸ್ ತಗೊಂಡು ಪ್ರಾಕ್ಟೀಸ್ ಮಾಡಿ ನಮ್ಮ ಜೊತೆ ಕೆಲಸ ಮಾಡಿರೋ ಆರ್ಟಿಸ್ಟ್ ಎಲ್ಲ ಅವ್ರು ಏನು ಮಾಡ್ತಾ ಇದ್ದಾರೋ ನೋಡಿ ನಾನೊಂದು ಶಾರ್ಟ್ ಟೈಮ್ಲೇ ಇದು ಅಭ್ಯಾಸ ಮಾಡಿಕೊಂಡಿದ್ದೀನಿ. ಸೊ ಯಾಕಂದರೆ ನಾನು ಇಷ್ಟಪಟ್ಟು ಮಾಡಿರೋ ಕೆಲಸ ಇದೆ. ಸೊ ಮಾಡ್ತಾ ಇರುವಾಗ ಇವಾಗ ಏನೇನು ಸೀನ್ ಇದೆ 10 o'clock ಶೂಟಿಂಗ್ ಇದ್ದರೆ ನಾನೊಂದು 5 o'clock ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿ ಬಂತು. ಸೊ ಯು ಆಲ್ ವಿಲ್ ಎಂಜಾಯ್. ಸೊ ನಾವು ಆಲ್ಮೋಸ್ಟ್ 27 to 30 days ಮಾಡಿದ್ದೀವಿ ಸರ್. ಇದೆ 30 days ಶೂಟ್ ಮಾಡಿದ್ದೀವಿ. ಎಲ್ಲ ಬ್ಯಾಂಗ್ಳೂರ್ಲೇ ಮಾಡಿದ್ದೀವಿ. ಒಳ್ಳೆ ಲೊಕೇಶನ್ಸು ಯೂಸ್ ಮಾಡಿದ್ದೀವಿ. ಸೊ ಚೆನ್ನಾಗಿ ಬಂತು. ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿಸ್ತಾ ಇದೆ ಹೆಂಗೆ? ಈ ಮೂವಿನ ಮಾಡೋವಾಗ ನಂಗೆ ತುಂಬ ಖುಷಿಯಾಗಿದೆ. ಇಟ್ ವಾಸ್ ರಿಯಲಿ ನನಗೋಸ್ಕರ ಇದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ತಂದಿತ್ತು. ನನಗೋಸ್ಕರ ಇದು ತುಂಬಾ ದೊಡ್ಡ ವಿಷಯ. ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅನ್ ಯಂಗ್ ಆರ್ಟಿಸ್ಟ್, ಆ್ಯಸ್ ಅ ಫ್ರೆಷರ್ ಇದರಲ್ಲಿ ಫೀಲ್ಡಲ್ಲಿ ಹೋಗಬೇಕಂದ್ರೆ ತುಂಬಾ ಕಷ್ಟ. ನನಗೆ ಸರ್ ಈ ಆಪರ್ಚುನಿಟಿ ಕೊಟ್ಟವ್ರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್. ಈ ಮೂವಿ ತುಂಬ ಚೆನ್ನಾಗಿದೆ. ಇದು ಹಾರರ್ಸ್ ಇದೆ, ಸಸ್ಪೆನ್ಸ್ ಇದೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ಮಕ್ಕಳು ಯಾರಾದರೂ ನೋಡ್ಬೋದು. ಸೊ ಇಟ್ಸ್ ರಿಯಲಿ ಗುಡ್ ಮೂವಿ. ನಂಗೆ ತುಂಬ ಖುಷಿ ಆಯಿತು. ಲೈಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಮೀ. ಸೊ ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ಯು ನಿಮ್ಮ ಎಲ್ಲರೂ ಹೋಗಿ ಮನೇಲಿ ನೋಡಿ. ಸಾರಿ, ಹೌದು, ಇದು ನಾನು ಮಾಡಿರೋದು ಇದು ಫಸ್ಟ್ ಫಿಲ್ಮು. ಸೊ ಇಟ್ ವಾಸ್ ಆ್ಯಸ್ ಅ ಫ್ರೆಷರ್ ನಾನು ಇಟ್ ವಾಸ್ ಅ ಫಸ್ಟ್ ಎವರ್ ಮೂವಿ ಐ ಹ್ಯಾವ್ ಮೇಡ್. ಯಾ. ಏನು ಎಲ್ಲರಿಗೂ ಪಬ್ಲಿಕ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಂತರ ಇನ್ನೂ ಒಬ್ಬರು ಆರ್ಟಿಸ್ಟ್ ಇರ್ತಾರೆ ಆಚೆ. ಅವ್ರೂ ಕನಸು ಪಡ್ತಾರೆ ನಾನು ಮಾಡಬೇಕು, ಹೋಗಬೇಕು, ನೋಡಬೇಕು, ಆ್ಯಸ್ ಅನ್ ವರ್ಕ್ ಮಾಡಬೇಕು ಆ್ಯಸ್ ಅನ್ ಆರ್ಟಿಸ್ಟ್ ಅಂತ. ನಾನು ಅವ್ರಿಗೆ ಹೇಳಕ್ಕೆ ಹೋಗ್ತೀನಿ, ಏನು ಕಷ್ಟಪಡೋದು ಅಂದರೆ ಎಲ್ಲರಿಗೂ ಕಷ್ಟಪಡಬೇಕು. ಎಲ್ಲಾದರೂ ಹೋದರೆ ಕಷ್ಟಪಡಲೇಬೇಕು. ಬಟ್ ಯಾವಾಗೂ ಗಿವ್ ಅಪ್ ಮಾಡಬಾರ್ದಂತ. ಒನ್ ಡೇ ಡೆಫಿನೆಟ್ಲಿ ಅದು ಕನಸು ಅದು ಬಂದೇ ಬರುತ್ತೆ. ಡೆಫಿನೆಟ್ಲಿ ಅದು ರಿಯಾಲಿಟಿಯಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಫಿಲ್ಮ್ ಬಗ್ಗೆ, ಈ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಬಿಕಾಸ್ ನೀವು ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಬಂದಿದ್ದೀರಾ. ಓಕೆ, ಇದು ಹರರ್ ಮೂವಿ. ಹರರ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಹೆಂಗೆ ಭಯ ಆಯಿತು? ಬೇರೆಯವ್ರಿಗೆ ಯಾವ ಥರ? ಸೊ ಅದೆಲ್ಲ ನಂಗೆ ಅಷ್ಟೇನು ಭಯ ಏನಿದ್ದಿಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅನ್ ಫ್ರೆಷರ್ ನನಗೋಸ್ಕರ ಇದು ಐ ಫೆಲ್ಟ್ ರಿಯಲಿ ಹ್ಯಾಪಿ ವರ್ಕಿಂಗ್ ಫಾರ್ ಆಲ್ ದ ಪೀಪಲ್. ಸೊ ಯಾ, ನಿಮ್ಮ ಕ್ವಶನ್ ನಂಗೆ ಚೆನ್ನಾಗಿ ಅರ್ಥ ಆಗಿಲ್ಲ. ತುಂಬ ರಿಪೀಟ್ ಮಾಡ್ತೀರಾ? ಆಸ್ ಎ ಸ್ಟೂಡೆಂಟ್ ನೀವು ಹರರ್ ಫಿಲಮ್ಗೆ ಬಂದರೆ ಅಲ್ವಾ, ಹೌದು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಸ್ ಅ ಫ್ರೆಷರ್ ನನಗೆ ಅದು ಫೀಲೇ ಆಗಿಲ್ಲ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ನನ್ನ ಹತ್ರ ನನಗೆ ತುಂಬ ಕಾನ್ಫಿಡೆಂಟ್ ಇತ್ತು. ನನ್ನ ಹೊರಗಡೆ ತುಂಬ ಕಾನ್ಫಿಡೆಂಟ್ ಇತ್ತು. ನಾನು ಒಳ್ಳೇದು ಮಾಡ್ತೀನಿ, ಮಾಡಿ ತೋರಿಸ್ತೀನಿ, ಸರ್ ಪ್ರೌಡ್ ಫೀಲ್ ಮಾಡಿಸ್ತೀನಿ ಅಂತ, ಎಲ್ಲರಿಗೂ ಪ್ರೌಡ್ ಫೀಲ್ ಮಾಡಿಸ್ತೀನಿ ಅಂತ ನನ್ನ ಹೊರಗಡೆ ಅದು ಫೀಲಿಂಗ್ ಇತ್ತು. ಸೊ ನಾನು ಜಾಬ್ ಮಾಡಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾವುದೋ ಒಂದು ಸೀನ್ ಹೇಳಿ ಸ್ವಲ್ಪ, ನಿಮಗೆ ಒಂಥರ ಒಳ್ಳೆ ಇಂಟ್ರೆಸ್ಟ್ ಚೆನ್ನಾಗಿತ್ತು, ಯಾವುದನ್ನ ಒಂದು ಆ ಸೀನ್ ಅಂತ